ಹುಡುಗರ, ಈ ಬಾಕ್ಸನ್ನು ನಾವು ಒಳಗಡೆ ತಳ್ಳಬೇಕು ಅಂತ ಹೇಳಿದ್ರೆ ವಿಚ್ ಇಸ್ ದ ಬೆಸ್ಟ್ ಫೋರ್ಸ್? ಎನ, ಬಿನ, ಸಿನ? ಯಾವುದರಿಂದ ತುಂಬ ಉಪಯೋಗ ಬರುತ್ತೆ? ಸಿ ಅಲ್ವಾ? ಮತ್ತೆ ಈ ವಿಡಿಯೋ ನೋಡಿ. ಇಲ್ಲಿ ಇವೆರಡು ತೂಕನ ನಾನು ಈ ದಾರದಿಂದ ಕಟ್ಟಿದ್ದೀನಿ. ಇಲ್ಲೊಂದು ಚಕ್ರ ಥರ ಏನೋ ಒಂದಿದೆ, ಆ ರಿಂಗ್. ಅದನ್ನು ನಾನು ಈ ಜಾಗದಲ್ಲಿ ಈ ತೂಕಕ್ಕೆ ಕಟ್ಟಿದ್ದೀನಿ, ಸರಿನಾ? ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇದು ಎಕ್ಸ್, ಇದು ಎ ಮತ್ತು ಇದು ಬಿ ಅಂತ ಆಯಿತು ಅಂತ ಹೇಳಿದ್ರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎಕ್ಸ್, ಎ ಆ್ಯಂಡ್ ಬಿ? ಇದು ನಿಮ್ಮ ಎ ಮತ್ತು ಬಿ 125 ಗ್ರಾಮ್ ಇದೆ, ಇದು 65 ಗ್ರಾಮ್ ಇದೆ. ಹಾಗೆ ನೋಡ್ತು ಅಂತ ಹೇಳಿದ್ರೆ ಹೌ ಇಸ್ ದಿಸ್ ಪಾಸಿಬಲ್? ಈ 65 ಗ್ರಾಮ್ ಇರೋದು ಇವೆರಡು ಸೇರಿ 125 ಇದೆ. ಅದು ಹೆಂಗೆ ಹಿಡಿದಿದೆ ಇದು? ಕ್ಲಿಯರಾಗಿ ನೋಡಿ, ಇದು ಅಲ್ಲಾಡ್ತಾ ಇದೆ. ಇದು ಅದು ಕೂಡ ನೆಲನ ಮುಟ್ತಾ ಇಲ್ಲ, ಇದು ಕೂಡ ನೆಲ ಮುಟ್ತಾ ಇಲ್ಲ. ಅಂದ್ರೂ ನೋಡಿಲಿ, ಯಾವುದು ನೆಲ ಮುಟ್ತಾ ಇಲ್ಲ. ಅಂದ್ರೂ ವೈ ಇಸ್ ದೇರ್ ನಥಿಂಗ್ ಇಸ್ ಮೂವಿಂಗ್ ಅಲ್ವಾ? ಅಟ್ಲೀಸ್ಟ್ ಒಂದಾದ್ರೂ ಮೂವ್ ಆಗಬೇಕಾಯ್ತಲ್ಲ. ಇದು ಕೆಳಗೆ ಹೋಗೋದು, ಇದು ಮೇಲೆ ಆ್ಯಕ್ಚುಲಿ ಮೇಲ್ಗಡೆ ಹೋಗಬೇಕು ಲೆಕ್ಕದಲ್ಲಿ. ಇದು ಮೇಲೆ ಹೋಗ್ತಾ ಇಲ್ಲ. ಸೊ ಎಲ್ಲ ಹಾಗೆ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳಿದ್ರೆ ಏನೂ ಆಗ್ತಾ ಇಲ್ಲ ಅಂಥೇಳಿ ಅಲ್ವಾ? ಸೊ ಪ್ರಶ್ನೆ ಏನಪ್ಪ ಅಂತ ಹೇಳಿತು ಅಂದರೆ, ವೆನ್ F1 ಇಸ್ ಕ್ಲಿಯರ್ಲಿ ಲೆಸ್ಸರ್ ದೆನ್ F2 + F3, ವೈ ವಾಂಟ್ ದ ಬಾಕ್ಸ್ ಮೂವ್? ಬಾಕ್ಸ್ ಇಲ್ಲ, ಅಲ್ಲಿ ಒಂದು ರಿಂಗ್ ಇದೆ, ಏನಕ್ಕೇನು ಸಿಸ್ಟಮ್ ಮೂವ್ ಆಗ್ತಾ ಇಲ್ಲ? ಇಂಥ ಪ್ರಶ್ನೆಗಳು ಮತ್ತು ಹಲವಾರು ಇಂಜಿನಿಯರಿಂಗು, ಫಿಸಿಕ್ಸು ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಆಫ್ ವೆಕ್ಟರ್ಸ್. ವೆಕ್ಟರ್ಸ್ ಆಸ್ ಎನ್ ಐಡಿಯಾ, it's a clever arrow that can tell us not just where to go but how far and in what direction ಅಂತ ಹೇಳಿ, ಸರಿನಾ? ದೇ ಆರ್ ಆರೋಸ್. ಈ ರೀತಿಲಿ ಆರೋ ಇರುತ್ತದು. ಇದೋ 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 ಇವೆಲ್ಲ ಕೂಡ ದೇ ಆರ್ ವೆಕ್ಟರ್ಸ್. ಈ ಲೆಂತು ಮತ್ತು ಈ ಲೆಂತು ದೇರ್ ಡಿಫ್ರೆಂಟ್ ಮೀನಿಂಗ್. ಸೊ ಈ ದಿಕ್ಕು ಏನೇನೋ ಬರುತ್ತೆ, ಇದರಲ್ಲಿ ಹಲವಾರು ವಿಷಯಗಳು ಇದೆ. ಕಾಂಪ್ಲಿಕೇಟೆಡ್ ಏನಿಲ್ಲ, ಬಟ್ ಹಾಂ. ಸೊ ದಿಸ್ ವೆಕ್ಟರ್ಸ್ ಆರ್ ಕ್ಲೆವರ್ ಆರೋಸ್ ದಟ್ ಕ್ಯಾನ್ ಟೆಲ್ ಅಸ್ ನಾಟ್ ಜಸ್ಟ್ ವೇ ಟು ಗೋ, ಯಾವ ದಿಕ್ಕಲ್ಲಿ ಹೋಗೋದು ಅಂತಲ್ಲ, ಬಟ್ ಆಲ್ಸೋ ಹೌ ಫಾರ್, ಇಷ್ಟು ಅಂತಲೂ ಕೂಡ ಹೇಳುತ್ತೆ. ಆ್ಯಂಡ್ ಇನ್ ವಾಟ್ ಡೈರೆಕ್ಷನ್ ಆಫ್ಕೋರ್ಸ್. ಸೊ ಇದನ್ನು ನಾವು ಉಪಯೋಗಿಸಿದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಟ್ಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಡಿಫ್ರೆಂಟ್ ಕ್ವಾಂಟಿಟೀಸ್ ಇನ್ ನೇಚರ್. ಸೊ ಮ್ಯಾಗ್ನೆಟಿಕ್ ಫೀಲ್ಡಿಂದ ಹಿಡಿದು, ಎಲೆಕ್ಟ್ರಿಕಲ್ ಫೀಲ್ಡಿಂದ ಹಿಡಿದು, ಗ್ರಾವಿಟೇಷನ್ ಫೀಲ್ಡಿಂದ ಹಿಡಿದು ಹಲವಾರು ಜಾಗದಲ್ಲಿ ನಾವು ವೆಕ್ಟರ್ಸ್ ಉಪಯೋಗಿಸ್ತೀವಿ. ಆಸ್ ಅ ಡೆಫಿನೇಷನ್, ವೆಕ್ಟರ್ ಕ್ವಾಂಟಿಟೀಸ್ ಮತ್ತು ಸ್ಕೇಲರ್ ಕ್ವಾಂಟಿಟೀಸ್ ಗೊತ್ತಿರಬೇಕು ನಮಗೆ. ಸೊ ವೆಕ್ಟರ್ ಕ್ವಾಂಟಿಟೀಸ್ ಆರ್ ಕ್ವಾಂಟಿಟೀಸ್ ವಿಚ್ ಹ್ಯಾವ್ ಬೋತ್ magnitude and direction, while scalar quantities are just magnitude ಅಂತ ಹೇಳ್ತು ಅಂತ ಹೇಳಿದ್ರೆ, ನಾವೊಂದು ಫೋರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಈ ಬಲಗಡೆ ನಾವು ಎಳಿತಾ ಇದ್ದೀವಿ ಅಂತ ಹೇಳಿದಾಗ ಆಯಿತಾ, ನಾನು ಫೋರ್ಸ್ನ ಹೆಂಗೆ ಅಪ್ಲೈ ಮಾಡಬೇಕು? ಈ ರೀತಿಲಿ ಇಲ್ಲ ಅಂತ ಹೇಳಿದ್ರೆ ಮೇಲಿಂದ ಕೆಳಗಡೆನ ನಾನು ಅದ್ರ ಮೇಲೆ ಕೂರಕ್ಕಾಗಲ್ಲ. ನಾನು ಏನೊಂದು ಒಂದು ವಸ್ತು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ಅದ್ರ ಮೇಲೆ ಕೂರಕ್ಕಾಗಲ್ಲ, ನಾನು ಅದನ್ನು ತಳ್ಳಬೇಕು. ಮುಂದ್ಗಡೆಯಿಂದ ಎಳೆಯೋದು, ಇಲ್ಲಂತ ಹೇಳಿದ್ರೆ ಹಿಂದಿಂದ ತಳ್ಳೋದು. ಸೊ ನಾವೇನು ಹೇಳ್ಬೋದು ಫೋರ್ಸ್ ಬಗ್ಗೆ? ಎಷ್ಟು ಫೋರ್ಸು ಅಂತಲೇ ಅಲ್ಲ, ಯಾವ ದಿಕ್ಕಲ್ಲಿ ಅಂತಲೂ ನಾವು ಯೋಚನೆ ಮಾಡಿ ಕೆಲಸಗಳು ಮಾಡ್ಕೊಬೇಕು. ಸಚ್ ಕ್ವಾಂಟಿಟೀಸ್ ಆರ್ ನೋನ್ ಆಸ್ ವೆಕ್ಟರ್ ಕ್ವಾಂಟಿಟೀಸ್. ಆಕ್ಸಲೇಷನ್ ಕೂಡ ವೆಕ್ಟರ್ ಕ್ವಾಂಟಿಟಿ. ಅದೇ ಸ್ಕೇಲರಲ್ಲಿ ಇವಾಗ ಇಲ್ಲಿ ಬೆಳಿಗ್ಗೆ 5:30, ಇವಾಗ ನಾನು 5:30 ಅಂತ ಹೇಳೋದು ಬಿಟ್ಟರೆ ನಾನು ನಿಮ್ಗೆ ಬೇರೆ ಏನು ಹೇಳೋಂಗಿಲ್ಲ, ಬೇಕಾಗೂ ಇಲ್ಲ ಅಲ್ವಾ? 5:30 ಅಂತ ಹೇಳಿ ನಾನು ನಾರ್ತು, ಸೌತು, ಈಸ್ಟ್, ವೆಸ್ಟು, ಲೆಫ್ಟು, ರೈಟು ಅಂತ ಏನು ಹೇಳಬೇಕಾಗಿಲ್ಲ. ಯು ಡೋಂಟ್ ನೀಡ್ ದ ಇನ್ಫಾರ್ಮೇಷನ್ ಆಫ್ ಡೈರೆಕ್ಷನ್. ಟೆಂಪರೇಚರಲ್ಲೂ ಕೂಡ. ಸೊ ಈ ಥರ ಇದ್ದಾಗ ಸಚ್ ಕ್ವಾಂಟಿಟೀಸ್ ಆರ್ ನೋನ್ ಆಸ್ ಸ್ಕೇಲಾರ್ ಕ್ವಾಂಟಿಟೀಸ್, ಸರಿನಾ? ವೆಕ್ಟರ್ ಕ್ವಾಂಟಿಟೀಸ್ ಆರ್ ಯೂಸ್ಡ್ ಆರ್ ನಾಟ್ ಯೂಸ್ಡ್ ಆ್ಯಕ್ಚುಲಿ. ವೆಕ್ಟರ್ ಕ್ವಾಂಟಿಟೀಸ್ are represented with the help of vectors, these clever arrows.
ಅದು ಹೇಗೆ ಉಪಯೋಗಿಸ್ತೀವಿ, ಅದು ಅರ್ಥ ಏನು, ನೀವು ಸ್ವಲ್ಪ ನೋಡಿರ್ತೀರ ಮೊದಲಾಗಿ 9ನೇ ಕ್ಲಾಸಲ್ಲೆಲ್ಲ. ಇವಾಗ ಈ ಕೋರ್ಸಲ್ಲೆಲ್ಲ ಇನ್ ಡೀಟೇಲ್ ಆಗಿ ನೋಡ್ತೀರಾ, ಸರಿನಾ? ಸೊ ಒಂದು ಕೊನೆ ಪುಟ್ಟು ಎಕ್ಸೈಸು. ಕ್ಲಾಸಿಫೈ ದ ಫಾಲೋಯಿಂಗ್ ಆಸ್ ಸ್ಕೇಲರ್ ಆ್ಯಂಡ್ ವೆಕ್ಟರ್. ಕ್ಲಾಸಿಫೈ ದಿಸ್ ಆಸ್ ಸ್ಕೇಲರ್ ಆ್ಯಂಡ್ ವೆಕ್ಟರ್. ಬೈ ಡಿಫಾಲ್ಟ್ ವೆನ್ ದೆ ಟೆಲ್ ಸ್ಕೇಲರ್ ಆ್ಯಂಡ್ ವೆಕ್ಟರ್ಸ್ ಇಟ್ಸ್ ಕ್ವಾಂಟಿಟೀಸ್, ಸರಿನಾ? ಅಂದರೆ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್. ಇಲ್ಲಿ ನೋಡಿಲಿ, ಇಲ್ಲಿ ಸೆಂಟಿಮೀಟರ್ ಇದೆ, ಯಾವ ದಿಕ್ಕು ಅಂತೇನಿಲ್ಲ. 34 ಸೆಂಟಿಮೀಟರ್ ಮೆಜರ್ ಮಾಡ್ತಿದ್ದೀವ, ಹಿಂದೆ ಮುಂದೆನ ಏನು ಗೊತ್ತಿಲ್ಲ, ಅದು ದಿಸ್ ಇಸ್ ಸ್ಕೇಲರ್. ಆದರೆ ಇದು 2 ಮೀಟರ್ಸ್, ದಿಸ್ ಇಸ್ ನೋನ್ ಎಸ್ ಮ್ಯಾಗ್ನಿಟ್ಯೂಡ್ ಟು ದ ಲೆಫ್ಟ್. ದಿಕ್ಕು ಕೂಡ ಇದೆ, ಮ್ಯಾಗ್ನಿಟ್ಯೂಡು ಇದೆ, ದಿಕ್ಕು ಇದೆ, ಹಾಗಾಗಿ ಇದು ಕರೆಕ್ಟ್ ವೆಕ್ಟರ್. ದಿಸ್ ಇಸ್ 40 ಡಿಗ್ರಿ, ಸೊ ದಿಸ್ ಇಸ್ ಸ್ಕೇಲರ್. 40 ವ್ಯಾಟ್, ಅಗೇನ್ ಸ್ಕೇಲರ್. 10 to the power of minus 19 coulomb, scalar. 20 meter per second square south east, ವೆಕ್ಟರ್ ಅಲ್ವಾ? ದಿಕ್ಕು ಮತ್ತು ಮ್ಯಾಗ್ನಿಟ್ಯೂಡ್ ಎಲ್ಲ ಬಂದಾಗ ಅದು ವೆಕ್ಟರ್ ಆಗುತ್ತೆ, ಸರಿನಾ? ಸೊ ವೆಕ್ಟರ್ ಕ್ವಾಂಟಿಟೀಸ್ ಹ್ಯಾವ್ ಡೈರೆಕ್ಷನ್ ಅಷ್ಟೇ, ಮೇನ್ ಕನ್ಕ್ಲೂಷನ್. ಟೈಮ್ ಪೀರಿಯಡ್ ಇಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ. ಡಿಸ್ಟೆನ್ಸ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಡಿಸ್ಪ್ಲೇಸ್ಮೆಂಟ್ ಬಂದು ವೆಕ್ಟರ್, ಸರಿನಾ? ಫೋರ್ಸ್ ಬಂದು ಕರೆಕ್ಟ್ ವೆಕ್ಟರ್. ವೆಲಾಸಿಟಿ ಬಂದು ಕರೆಕ್ಟ್ ವೆಕ್ಟರ್. ವರ್ಕ್ ಡನ್ ಎಸ್ ಎನಿ ಎನರ್ಜಿ, ಯಾವುದೇ ಎನರ್ಜಿ, ವರ್ಕು ಅವೆಲ್ಲ ಮಾತಾಡಿದಾಗ ಅವೆಲ್ಲ ಸ್ಕೇಲರ್, ಸರಿನಾ? ಹೋಗ್ತಾ ಹೋಗ್ತಾ ಎಲ್ಲ ನೋಡ್ತೀರಾ ಇವೆಲ್ಲ, ಇದು ಜಸ್ಟ್ ಇಂಟ್ರೊಡಕ್ಷನ್. ಸೊ ಇವಾಗ ನೀವು ನೋಡಿ, ಇದನ್ನು ಇಲ್ಲೆಲ್ಲ ಬಿಡಿಸ್ಕೊಂಡು ಮತ್ತೆ ಇದು ಬರೀಲೇಬೇಕಾಗುತ್ತೆ.